ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವಾಯ್ಸು ಸ್ವಲ್ಪ ಹೋಗ್ಬಿಟ್ಟಿದೆ, ಅಂದರೆ ಶೀತ ಕೆಮ್ಮು ತುಂಬ ಥಂಡಿ ಇರೋದ್ರಿಂದ. ಹಂಗಾಗಿ ಇಲ್ಲಿ ನಾನು ನೋಡಿ ರಾಯಲ್ ತೊಗೊಂಡಿದ್ದೀನಿ, ಅಂದರೆ ಕಾಟನ್ ಥ್ರೆಡ್. ಇದು ಕಾಟನ್ ಥ್ರೆಡ್ ಬಾಲ್. ನೀವು ಫುಲ್ಲು ಲೆಂತಿಯಾಗಿ ಬೇಕಂದರೆ ಈ ಥರ ಬಾಲ್ ತೊಗೋಬೇಕು. ಇದು ಬರುತ್ತಲ್ಲ, ಆ್ಯಂಕರ್ ಥ್ರೆಡ್ ಬರುತ್ತಲ್ಲ, ಅದು ಅಷ್ಟೊಂದು ಲೆಂತಿಯಾಗಿರೋದಿಲ್ಲ. ಹಂಗಾಗಿ ಅದನ್ನು ಈ ಥರದನ್ನು ನಾನು ತೊಗೊಂಡಿದ್ದೀನಿ. ನೀವೆಷ್ಟೇ ಉದ್ದ ಕುಚ್ಚು ಹಾಕಿದ್ರೂ ಕ್ಲೀನಾಗಿ ಇರುತ್ತೆ, ಒಂದು ಗಂಟುಗಳು ಬರೋಲ್ಲ ಅಂತ ಈ ಥರದ ದಾರ ತೊಗೊಂಡಿರೋದು ನಾನು. ಇದು ಕಾಟನ್ ಥ್ರೆಡ್, ಸಿಲ್ಕ್ ಥ್ರೆಡ್ ಅಲ್ಲ. ಇದನ್ನು ನೀವು ಸಿಲ್ಕ್ ಥ್ರೆಡ್ನಲ್ಲಿ ಹಾಕ್ಬೋದು. ಇದನ್ನು ಸಹ 6 ಎಳೆ ದಾರ ಇರುತ್ತೆ. ಫಸ್ಟಿಗೆ ಒಂದು ಲಾಕ್ ಹಾಕಿದ್ಮೇಲೆ ಬಟ್ಟೆಗೆ ಒಂದು ಎಕ್ಸ್ಟ್ರಾ ಲಾಕ್ ಹಾಕ್ತಾಯಿದ್ದೀನಿ. ಲಾಕ್ ಹಾಕಿದ್ಮೇಲೆ ನೋಡಿ, ಇದರಲ್ಲೂ 6 ಎಳೆ ದಾರಗಳೇ ಇರುತ್ತೆ. 1 ಚೈನ್, 2 ಚೈನ್, 3 ಚೈನ್, 3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ವಿ ಶೇಪ್ನಲ್ಲಿ 3 ಚೈನ್. ಅಕಸ್ಮಾತ್ ನೀವು ಟ್ರಿಬಲ್ ಕ್ರೋಶೆಟ್ನೂ ಹಾಕ್ಬೋದು. ಇಲ್ಲಿ ನಾನು ಡಬಲ್ ಕ್ರೋಶೆಟ್ ಹಾಕ್ತಾಯಿದ್ದೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಕಂಬನ ಹಾಕ್ತಾಯಿದ್ದೀನಿ. ನೋಡಿ, 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ. ಇಲ್ಲಿ ಈ ಥರ ವಿ ಶೇಪ್ ಕಾಣುತ್ತೆ. 3 ಚೈನು ಮತ್ತು ಒಂದು ಕಂಬ ಹಾಕಿದ್ಮೇಲೆ 1 2 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಇಲ್ಲಿ ಕಂಬಗಳನ್ನ ಹಾಕ್ತೀನಿ. ನಾನು ಫಸ್ಟಿಗೆ ಏನು ಚೈನ್ನ ಕನ್ಸಿಡರ್ ಮಾಡಿಕೊಂಡ್ರೆ 2ನೇದಾಯಿತು. ಇವಾಗ 3 4 5 6 7 8 ನೋಡಿ, ಇಲ್ಲಿ ಟೋಟಲ್ ಆಗಿ ನಾನು 8 ಕಂಬಗಳನ್ನ ಹಾಕಿದ್ದೀನಿ. ಅಂದರೆ ಫಸ್ಟಿಗೆ ಏನು 2 ಚೈನ್ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಟೋಟಲ್ 8 ಕಂಬ ಆಯಿತು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೈಡ್ ಆರ್ಚ್. ನಾವು ಯಾವಾಗಲೂ ಈ ಥರ ಸೈಡ್ ಆರ್ಚ್ ಮಾಡ್ತೀವಲ್ಲ, ಇದರಲ್ಲೇ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ಆರ್ಚ್ ಹಾಕಿದ ಮೇಲೆ ಅದನ್ನು ಲಾಕ್ ಮಾಡಬೇಕು. ಇಲ್ಲಿ ಮೇಲೆ ಹೋಲ್ಸ್ ಕಾಣ್ತಾ ಇದೆ, ನೋಡ್ಬೋದು ನೀವು. ಈ ಹೋಲ್ಸಿಗೆ ಕರೆಕ್ಟಾಗಿ ಇವಾಗ ಬ್ಯಾಕ್ ಸೈಡ್ ಸ್ವಲ್ಪ ಬಟ್ಟೆನ ತಿರುಗಿಸ್ಕೊಂಡ್ಬಿಟ್ಟು ಚೈನ್ಗಳನ್ನ ಹಾಕಬೇಕು. ನೋಡಿ, ಹಾಕ್ತೀನಿ. 1 2 3 ಚೈನ್ ಹಾಕಿದೆ. 3 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ನೋಡಿ, ಫಸ್ಟ್ನೇ ಕಂಬದ ಮೇಲಿಂದ 1 2 3 4 4ನೇ ಕಂಬದ ಮೇಲೆ ಟೋಟಲ್ ನಾವು 8 ಕಂಬ ಹಾಕಿದ್ವಲ್ಲ. ಇವಾಗ ಮೇಲೆ 4ನೇ ಕಂಬ 1 2 3 4ನೇ ಹೋಲಿಗೆ ಈ ಏನು 4 ಚೈನ್ 3 ಚೈನ್ ಹಾಕಿದ್ವಲ್ಲ, 3 ಚೈನ್ ಅಥವಾ 4 ಚೈನ್ ಅದನ್ನು ಲಾಕ್ ಮಾಡಬೇಕು. ಮತ್ತು 1 2 3 ಚೈನ್ ಹಾಕಿ, ನಿಮಗೆ ತುಂಬ ಇದು ಆಯ್ತಂದರೆ 4 ಚೈನ್ ಆದರೂ ಹಾಕ್ಬೋದು. ನೋಡಿ, ಫಸ್ಟ್ನೇ 2 ಚೈನ್ ಹಾಕಿರ್ತೀವಲ್ಲ, ಆ ಚೈನ್ ಮೇಲೆ ಇದನ್ನು ಲಾಕ್ ಮಾಡಬೇಕು. ಈ ಥರ ಕಾಣುತ್ತೆ, ಚಿಕ್ಕದಾಗಿ ಕಾಣುತ್ತೆ. ಬಟ್ ಆಮೇಲೆ ನಾವು ವರ್ಕ್ ಮಾಡಿದ್ಮೇಲೆ ತುಂಬ ಜಾಗ ಕಾಣುತ್ತೆ. 2 ಚೈನ್ ಹಾಕಬೇಕು. ನೋಡಿ, ಇಲ್ಲಿಗೆ ಏನು 3 ಚೈನ್ ಹಾಕಿದ್ವೋ ಅಲ್ಲಿಗೆ ಲಾಕ್ ಮಾಡಬೇಕು. 1 2 ಚೈನ್ ಹಾಕಬೇಕು. ಮತ್ತು ನಾವಲ್ಲಿ 3 ಚೈನ್ ಹಾಕಿದ್ವಲ್ಲ ಅದರೊಳಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡಬೇಕು. ಪಿಕೌಟ್ ಮಾಡಬೇಕಂದ್ರೆ ನಾವು ಕಂಬ ಹಾಕಿ ಪಿಕೌಟ್ ಮಾಡ್ತೀವಲ್ಲ, ಅದ್ರ ಬದಲು ಸಿಂಗಲ್ ಕ್ರೋಶೆಟ್. ಈ ಥರ ಸಿಂಗಲ್ ಕ್ರೋಶೆಟ್ 3 ಆಯ್ತು. ಈಗ 4ನೇದು ಹಾಕ್ತಾಯಿದ್ದೀನಿ. 4ನೇದು ಹಾಕಿದೆ. ಇವಾಗ ಇನ್ನೂ 1 ಆಗುತ್ತೆ. ಇಲ್ಲಿ ಗ್ಯಾಪ್ ಇರುತ್ತೆ. ಟೋಟಲಾಗಿ 5 ಆಗುತ್ತೆ. 1 2 ಚೈನ್ ಹಾಕಬೇಕು. ನೀವು ಬೇಕಂದರೆ 3 ಚೈನ್ ಹಾಕಿನೂ ಸಹ ಸಿಂಗಲ್ ಕ್ರೋಶೆಟ್ ಮಾಡ್ಬೋದು. ಈ ಥರ ಆಯಿತು. ನೋಡಿ, ಟೋಟಲ್ 5 ಆಯಿತು. ಇವಾಗ ಪಕ್ಕದಲ್ಲಿದೆಯಲ್ಲ ಇನ್ನೊಂದು 3 ಚೈನ್ ಇದೆಯಲ್ಲ, ಆ 3 ಚೈನ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ತೀನಿ. ಫಸ್ಟಿಗೆ ಸಿಂಗಲ್ ಕ್ರೋಶೆಟ್ ಮಾಡಿಬಿಟ್ಟು ಈಗ 1 2 ಚೈನ್ ಹಾಕಬೇಕು. ಮತ್ತು ಆ 3 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಸಿಂಗಲ್ ಕ್ರೋಶೆಟಿಂದ ಲಾಕ್ ಮಾಡಬೇಕು. ಅದೇ ಥರನೇ ಇಲ್ಲೂ ಸಹ 5 ಪಿಕಾಟ್ಸ್, ಅಂದರೆ 5 ಸಿಂಗಲ್ ಕ್ರೋಶೆಟ್ಗಳು, ಅಂದರೆ 2 ಚೈನು ಸಿಂಗಲ್ ಕ್ರೋಶೆಟ್ ಈ ಥರ ಹಾಕ್ಕೊಂಡು ಹೋಗಬೇಕು. ಬಿಗಿನರ್ಸು ತುಂಬ ಈಸಿಯಾಗಿ ಹಾಕೋಂಥದ್ದು. ಇಲ್ಲಿ ಬೇಕಂದರೆ ನೀವು ಬೀಡ್ಸ್ನ ಆ್ಯಡ್ ಮಾಡ್ಬೋದು. ಬೇಕು ಅಂದರೆ ಬೇಡ, ಬೀಡ್ಸೇ ಬೇಡ, ಸಿಂಪಲ್ಲಾಗಿ ಬರೀ ಥ್ರೆಡ್ ವರ್ಕ್ ಇರಲಿ ಅನ್ನೋರಿಗೆ ಈ ಡಿಸೈನ್ನ ನೀವು ಸಿಲ್ಕ್ ಥ್ರೆಡ್ನಲ್ಲೂ ಹಾಕ್ಬೋದು. ಕಾಟನ್ ಥ್ರೆಡ್ನಲ್ಲೂ ಸಹ ಈ ಡಿಸೈನ್ಗಳನ್ನೆಲ್ಲ ನೀವು ಲೆನಿನ್ ಸ್ಯಾರೀಸ್ ಎಲ್ಲ ಬರುತ್ತೆ, ಅದಕ್ಕೆ ಕಾಟನ್ ಥ್ರೆಡ್ನಲ್ಲಿ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಇದನ್ನು ಕಾಟನ್ ಥ್ರೆಡ್ನ ತರಿಸ್ಬಿಟ್ಟು ಹಾಕಿದ್ದೀನಿ. ನಾನು ಇದನ್ನು ಅಮೆಝಾನಲ್ಲಿ ತರಿಸಿರೋದು. ಮೀಶೋಲಿ ಸಿಗುತ್ತೆ, ಅಮೆಝಾನಲ್ಲೂ ಸಿಗುತ್ತೆ. ನೀವು ಕಾಟನ್ ಥ್ರೆಡ್, ಆ್ಯಂಕರ್ ಥ್ರೆಡ್, ರಾಯಲ್ ಅಂತ, ಪರ್ಲ್ ಕಾಟನ್ ಥ್ರೆಡ್ ಅಂತಲೂ ಹುಡುಕ್ಬೋದು. ಈ ಥರ 3-4 ಹೆಸರು ಇರುತ್ತೆ, ವೆರೈಟೀಸ್ ಆಫ್ ಇರುತ್ತೆ. ಬಂಡಲ್ ಅಂದರೆ ಒಂದು 10ಕ್ಕೆ 130 140 ಆಗುತ್ತೆ. ಅಫೋರ್ಡಬಲ್ ಅಂದರೆ ತುಂಬ ಕಡಿಮೆ ರೇಟಿಗೆ ನಮಗೆ ಆನ್ಲೈನಲ್ಲಿ ಸಿಗುತ್ತೆ. ನೀವು ಚೆಕ್ ಮಾಡಿ ತೊಗೋಬೋದು. ನೋಡಿ, ಈ ಥರ ಆಯಿತು. ಇದನ್ನೇ ನೀವು ಸಿಲ್ಕ್ ಥ್ರೆಡ್ನಲ್ಲೂ ಹಾಕ್ಬೋದು.
ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಲಾಕ್ ಹಾಕಿಬಿಟ್ಟು ಒಂದು ಚೈನ್ ಹಾಕಿ ಲಾಕ್ ಹಾಕಬೇಕು. ಹಾಕಿಬಿಟ್ಟು ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ಒಂದೆರಡು ಸಿಂಗಲ್ ಕ್ರೋಶೆಟ್ ಹಾಕಿ ಗ್ಯಾಪ್ ಕೊಡ್ಬೋದು. ಬೇಡ ಅಂದರೆ ಅಲ್ಲಿ ಒಂದು 4 ಚೈನ್ ಹಾಕಿಬಿಟ್ಟು ನೀವು 4 ಚೈನ್ ಹಾಕಿ ಕುಚ್ಚು ಕಟ್ಟೋದಕ್ಕೆ ಜಾಗ ಮಾಡಿಕೊಂಡು ಕುಚ್ಚು ಕಟ್ಟು ಕೊಡ್ಬೋದು. ನೋಡಿ ನಾನು ಇವಾಗ ಇಲ್ಲಿ ಒಂದೇ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಬೇಕು ಅಂದರೆ ಆ್ಯಡ್ ಮಾಡಿ ಆಮೇಲೆ 4 ಚೈನ್ ಹಾಕಿ, ಅಥವಾ ಬೇಡ ಅಂದರೆ ಹಾಗೇ ನಾನಿಲ್ಲಿ ಕುಚ್ಚು ಕಟ್ಟಿಲ್ಲ, ಜಸ್ಟ್ ಬೀಡ್ ಅಂದರೆ ತುಂಬ ಜಾಸ್ತಿ ಬೇಡ, ಬೀಡನ್ನೂ ನೀವು ಸ್ಕಿಪ್ ಮಾಡ್ಬೋದು. ಅದೇ 4 ಚೈನ್ ಹಾಕ್ಬೋದು. ಇಲ್ಲಿ ಒಂದು ಲಾಕ್ ಆಯ್ತಲ್ಲ, ಬೀಡ್ ಹಾಕಿ ಲಾಕ್ ಮಾಡಿದೆ, ಮತ್ತು ಬಟ್ಟೆಗೆ ಒಂದ್ಸರಿ ಲಾಕ್ ಮಾಡಿದೆ. ಮಾಡಿಬಿಟ್ಟು ಇವಾಗ ಮತ್ತೆ ನಾನು 3 ಚೈನ್ ತೊಗೊಳ್ತೀನಿ. ಇಲ್ಲಿ ನೋಡಿ ಇದರಲ್ಲೂ 6 ಎಳೆ ಇರುತ್ತೆ. ಒಂದು ಎಳೆ ಮಿಸ್ ಆಗಿಬಿಟ್ರೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಲ್ಲ. 3 ಚೈನ್ ತೊಗೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಇಲ್ಲಿ ಏನು ಒಂದು 4 ಚೈನ್ ಅಷ್ಟು ಗ್ಯಾಪ್ ಇತ್ತು ಅಷ್ಟು ಗ್ಯಾಪಿಗೆ ಕರೆಕ್ಟಾಗಿ ವಿ ಶೇಪ್ನಲ್ಲಿ ಒಂದು ಕಂಬ ಹಾಕ್ತೀನಿ. ನೋಡಿ ಈ ಥರ ಕಾಣುತ್ತೆ. ಇವಾಗ 2 ಚೈನ್ ಹಾಕಬೇಕು. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಇಲ್ಲೇನು ಫಸ್ಟಿಗೆ ನಾವು 2 ಚೈನ್ ಹಾಕಿದ್ವಲ್ಲ ಅದನ್ನು ಒಂದು ಕಂಬ ಅಂತ ಅಂದ್ಕೊಂಡು ಟೋಟಲಾಗಿ ಎಷ್ಟು ಅದನ್ನು ಅಂದ್ಕೊಂಡ್ರೆ ಸೇರಿಸ್ಕೊಂಡ್ರೆ 8 ಕಂಬಗಳನ್ನ ಹಾಕಬೇಕು. ಟೋಟಲಾಗಿ 8 ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ನಾನು ಹಾಕಿಬಿಟ್ಟು ತೋರಿಸ್ತೀನಿ. ನೋಡಿ 8 ಡಬಲ್ ಕ್ರೋಶೆಟ್ ಆಯಿತು. ಇಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ವಲ್ಪ ತುಂಬ ಎಳ್ಕೊಂಡು ಹೋಗಬೇಡಿ, ಸ್ವಲ್ಪ ಹಿಂದೆನೇ ಒಂದು ಪಾಯಿಂಟ್ ಹಿಂದೆನೇ ಲಾಕ್ ಮಾಡಿದ್ರೂ ಸ್ಯಾರಿಗಳೆಲ್ಲ ಸುಕ್ಕು ಬರೋದಿಲ್ಲ, ನೀಟಾಗಿರುತ್ತೆ. ಲಾಕ್ ಆದಮೇಲೆ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಇಲ್ಲಿ ಹೋಲ್ಸ್ ಕಾಣ್ತಾ ಇರುತ್ತೆ. ಇವಾಗ 1 2 3 ಚೈನ್ ಹಾಕ್ತೀನಿ. ಮೇಲೆ ಹೋಲ್ಸ್ ಕಾಣ್ತಾ ಇದೆಯಲ್ಲ, ಇಲ್ಲಿ 4ನೇ ಹೊಲಿಗೆ ಫಸ್ಟ್ನೇ ಕಂಬದಿಂದ ಲೆಕ್ಕ ಮಾಡಿಕೊಂಡು 4ನೇ ಕಂಬ ಕರೆಕ್ಟಾಗಿ ಲಾಕ್ ಮಾಡಬೇಕು ಈ 3 ಚೈನ್ನ. ಮತ್ತು 3 ಚೈನ್ ಹಾಕಬೇಕು. ಮತ್ತು 2 ಚೈನ್ ಹಾಕಿದ್ವಲ್ಲ ಫಸ್ಟಿಗೆ, ಅದ್ರ ಮೇಲೆ ಈ 3 ಚೈನ್ನ ಲಾಕ್ ಮಾಡಬೇಕು. ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು 2 ಚೈನ್ ಹಾಕಬೇಕು. ಆ 3 ಚೈನ್ ಹಾಕಿರ್ತೀವಲ್ಲ ಅದರ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಸಿಂಗಲ್ ಕ್ರೋಶೆಟಿಂದ ಲಾಕ್ ಮಾಡಬೇಕು. 2 ಚೈನ್ ಹಾಕಬೇಕು, ಸಿಂಗಲ್ ಕ್ರೋಶೆಟಿಂದ ಲಾಕ್ ಮಾಡಬೇಕು. 2 ಚೈನು ಮತ್ತು ಸಿಂಗಲ್ ಕ್ರೋಶೆಟಿಂದ ಲಾಕ್. ಇದೇ ಥರ ಈ ಏನು 3 ಚೈನ್ ಹಾಕಿದ್ದೀವಲ್ಲ ಆ 3 ಚೈನ್ ಒಳಗೆ ಟೋಟಲಾಗಿ 5 ಅಂದರೆ 5 ಈ ಥರ ಬರುತ್ತೆ. 2 ಚೈನು ಸಿಂಗಲ್ ಕ್ರೋಶೆಟ್ ಲಾಕ್ ಮಾಡ್ತೀವಲ್ಲ ಈ ಥರ 5 ಬರುತ್ತೆ. ನೋಡಿ ಒಂದು 3 ಚೈನಲ್ಲಿ 5 ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ 3 ಚೈನ್ ಒಳಗೆ ಒಂದು ಲಾಕ್ ಹಾಕ್ಕೋಬೇಕು. ಲಾಕ್ ಹಾಕ್ಕೊಂಬಿಟ್ಟು ಆಮೇಲೆ 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನಾವು ಸಹ 5 ಹಾಕ್ಬಿಟ್ಟು ನಾನು ತೋರಿಸ್ತೀನಿ. ನೋಡಿ ಕಂಪ್ಲೀಟ್ ಆಯಿತು. ಇವಾಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಬೋದು, ಅಥವಾ ಒಂದು ಕಂಬ ಹಾಕ್ಬಿಟ್ಟು ಲಾಕ್ ಮಾಡ್ಬೋದು. ನೋಡಿ ಇಲ್ಲಿ ಜಾಗ ಇದೆಯಲ್ಲ ಅಲ್ಲಿಗೆ ನೋಡಿ ಈ ಗ್ಯಾಪ್ನೊಳಗಡೆ ಅಂದರೆ ಲಾಕ್ ಇದೆಯಲ್ಲ ಅಲ್ಲಿಗೆ ಹಾಕಬೇಡಿ, ಈ ಥರನೇ ಡೈರೆಕ್ಟಾಗೂ ಲಾಕ್ ಮಾಡ್ಬೋದು. ಬೇಡ ಅಂದರೆ ಅಲ್ಲಿ ಒಂದು ಎಕ್ಸ್ಟ್ರಾ ಒಂದು ಕಂಬ ಹಾಕ್ಬಿಟ್ಟು ಲಾಕ್ ಆದರೂ ಮಾಡ್ಬೋದು. ನೋಡಿ ಲಾಕ್ ಆಯಿತು. ಡಿಸೈನ್ ಬಂದು ಈ ಥರ ಇದೆ. ತುಂಬ ಸ್ಟಿಫಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಸಿಲ್ಕ್ ಥ್ರೆಡ್ಡಲ್ಲಿ ಹಾಕಿದಾಗ ಏನಂದರೆ ಶೈನಿ ಇರುತ್ತೆ. ಕಾಟನ್ ಥ್ರೆಡ್ ಅಂದರೆ ಶೈನಿ ಇರಲ್ಲ, ಸ್ವಲ್ಪ ಲೈಟಾಗಿರುತ್ತೆ. ಡೈರೆಕ್ಟಾಗಿ ನೋಡಿದ್ರೆ ಸ್ವಲ್ಪ ಶೈನಿ ಇರುತ್ತೆ. ಈ ವಿಡಿಯೋಲಿ ಸ್ವಲ್ಪ ಡಿಮ್ ಆಗಿ ಕಾಣ್ತಾ ಇದೆ, ಹಂಗಾಗಿ ಅಷ್ಟೇನೇನಿಲ್ಲ. ಒಂದು ಬೀಡನ್ನ ಆ್ಯಡ್ ಮಾಡಿ, ಬೀಡ್ ಬೇಕು ಅಂದರೆ, ಬೇಡ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಅಲ್ಲಿ ನೀವು ನಾನು ಹೇಳಿದ್ನಲ್ಲ 4 ಚೈನ್ ಹಾಕಿ ಕುಚ್ಚು ಕಟ್ಬೋದು. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಇದಕ್ಕೆ ನೀವು ಬಾಲ್ ಚೈನು ಅಥವಾ ಸ್ಟೋನ್ ಚೈನ್ ಯಾವುದಾದ್ರೂ ಹಚ್ಚಿಬಿಟ್ಟು ಗಮ್ ಹಾಕಿ ಹಚ್ಚಿ ಕೊಡ್ಬೋದು, ಆ ಥರನೂ ಮಾಡ್ಬೋದು. ನೋಡಿ ಕುಚ್ಚು ಬೇಡ ಅನ್ನೋರಿಗೆ ಬಾರ್ಡರ್ ಲೈನ್ ಡಿಸೈನು ಆಗುತ್ತೆ. ಕುಚ್ಚು ಬೇಕು ಅಂದರೆ ಇದಕ್ಕೆ ಕುಚ್ಚನ್ನು ಸಹ ನೀವು ಕಟ್ಟಿ ಕೊಡ್ಬೋದು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ ಈ ಥರ ಆಗ್ತಾಯಿತ್ತು. ನೋಡಿ ಮತ್ತೆ ನಾನು ತೋರಿಸ್ತೀನಿ. 10 ಗ್ರಾಮಿಂದ ಈಚ್ ಬಾಲ್ ಅಂದರೆ ಒಂದೊಂದು ಬಾಲು 10 ಗ್ರಾಮ್ಸ್ ಇರುತ್ತೆ. ರಾಯಲ್ ಅಂತ ಅಮೆಝಾನಲ್ಲಿ ಸಿಗುತ್ತೆ, ಮೀಶೋಲ್ಲಿ ಸಿಗುತ್ತೆ, ಅಥವಾ ಸಿಲ್ಕ್ ಥ್ರೆಡ್ನಲ್ಲಾದರೂ ನೀವು 6 ಎಳೆ ದಾರ ತೊಗೊಂಡು ಈ ಡಿಸೈನ್ನ ಹಾಕ್ಬೋದು. ಆ ಥರನೂ ಮಾಡ್ಬೋದು. ಇಲ್ಲೇನು ನಾವು 8 ಕಂಬ ಹಾಕಿದ್ವಲ್ಲ ಅಲ್ಲಿ ನೀವು ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ನ ಅಂಟಿಸಿ ಕೊಡ್ಬೋದು. ಇಲ್ಲಿ ಕುಚ್ಚನ್ನು ಸಹ ಕಟ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ನಮ್ಮದು ಯಾವುದೇ ವಿಡಿಯೋನು ಮಿಸ್ ಮಾಡ್ದೇ ನೋಡ್ಬೋದು. ಹಾಗೆ ಬೇರೆಯವರಿಗೆಲ್ಲ ಶೇರ್ ಮಾಡಿ, ನೀವು ಹಾಕ್ಕೊಂಡ್ಬಿಟ್ಟು ಹೆಂಗೆ ಬಂದಿದೆ ಅಂತ ತೋರಿಸಿ. ಬಿಗಿನರ್ಸ್ಗೆ ತುಂಬ ಈಸಿಯಾಗಿರೋಂತಹ ಡಿಸೈನ್ ಇದು.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.